ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಎಲ್ಲಪ್ಪ ಬಂದಿದ್ದೀವಿ ಅಂದರೆ ಜೈ ಮಾತಾಜಿ ಭೋಜನಾಲಯ ನಾವು ಹೋಟೆಲಿಗೆ ಬಂದಿದ್ದೀವಿ. ಇದು ಕಳೆದ 30 ವರ್ಷಗಳಿಂದ ಈ ಹೋಟೆಲನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಗುಜರಾತಿ ಸ್ಟೈಲು. ಇಲ್ಲಿ 120 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಊಟ ಕೊಡ್ತಾರೆ. ಇನ್ನು ಊಟದಲ್ಲಿ ಏನೆಲ್ಲ ಬರುತ್ತೆ ಅಂದರೆ ರೈಸ್ ಬರುತ್ತೆ, ಪುಲ್ಕಾ ಬರುತ್ತೆ, ಸಾಂಬಾರು, 2 ಟೈಪು ದಾಲು, ರಸಮ್ಮು, ಆನಿಯನ್ನು, ಈ ಉಪ್ಪಿನಕಾಯಿ, ಹಪ್ಪಳ, ಆಮೇಲೆ ಮಜ್ಜಿಗೆ ಎಲ್ಲವೂ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ. ಪಾಪಡ್ ಒಂದು ಲಿಮಿಟು. ಮತ್ತು ಇದ್ರ ಊಟ ಮಾಡೋಂಥ ಕಸ್ಟಮರ್ ಏನು ಹೇಳ್ತಾರೆ, ಅಕಸ್ಮಾತ್ ಓನರ್ ಏನು ಹೇಳ್ತಾರೆ, ಇದರ ಅಡ್ರೆಸ್ ಎಲ್ಲಿ ಬರುತ್ತೆ, ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ವೀಕ್ಷಕರೇ. ಬನ್ನಿ ನೋಡೋಣ. ಸರ್ ನಮಸ್ತೆ. ಊಟ ಎಲ್ಲ ಹೇಗಿದೆ ಸರ್? ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆ. ಏನೆಲ್ಲ ಕೊಡ್ತಾರೆ ಸರ್? ಇದು ಪುಲ್ಕಾ ಹಾಂ, ಮತ್ತು ದಾಲ್, ಪೊಟ್ಯಾಟೊ ಸಬ್ಜಿ ಒಂದು, ಮತ್ತು ಇದು ಮಿಕ್ಸ್ ಬಾಜಿ ಒಂದಿದೆ. ಓಕೆ. ರೈಸು, ಮಜ್ಜಿಗೆ. ಮಜ್ಜಿಗೆ ಹಾಂ, ಎಲ್ಲ ಅನ್ಲಿಮಿಟೆಡು. ಎಲ್ಲ ಅನ್ಲಿಮಿಟೆಡ್ ಸರ್. ಏನು ಬೇಕಾದ್ರೆ ತೊಗೊಳ್ಬೋದು. ಏನು ಬೇಕಾದ ತಗೊಳ್ಳಿ. ಹೌದು. ಹಾಂ, ಟೇಸ್ಟ್ ಅಲ್ಲ ನಿಮಗೆ? ಹಾಂ, ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಿಮ್ಮದು ಯಾವ ಊರು? ನಮ್ಮದು ಬೆಳಗಾವಿ. ಬೆಳಗಾವಿ. ನಿಮಗೆ ಗುಜರಾತಿ ಸ್ಟೈಲ್ ಇಷ್ಟ ಆಗುತ್ತಾ? ಹಾಂ, ಇಷ್ಟ ಆಗುತ್ತೆ. ಇಷ್ಟ ಆಗಿದೆ? ಹಾಂ, ಇಷ್ಟ ಆಗಿದೆ ಸರ್. ಇಷ್ಟ ಆಯ್ತಾ? ಹಾಂ. ಎಲ್ಲ ನಿಮ್ಗೆ ಯಾವ ತುಂಬ ಇಷ್ಟ ಆಯಿತು ಅವ್ರ ಫುಡ್ಡಲ್ಲಿ? ಫುಡ್ಡಲ್ಲಿ ಇದು ದಾಲು ಮತ್ತು ಹಾಲು. ದಾಲು ಮಾತ್ರ ಹಾಲು ಹಾಂ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಈಗ ಸರ್ವಿಸ್ ಎಲ್ಲ ಹೇಗಿದೆ? ಹಾಂ, ಸರ್ವಿಸ್ ಚೆನ್ನಾಗಿದೆ ಸರ್. ಏನು ಕೇಳಿದ್ರೆ ಬಂದು ತಂದುಬಿಡ ಸರ? ಹಾಂ, ತಂದು ಕೊಡ್ತಾರೆ ಸರ್. ಓಕೆ. ಇದು ರೆಕಮೆಂಡ್ ಮಾಡ್ಬೋದು ಬೇರೆಯವರಿಗೆ ರೆಸ್ಟೋರೆಂಟ್ನ? ಹಾಂ, ಮಾಡಿ. ಓಕೆ. ಈ ರೇಟಿಂಗ್ ಕೊಡೋದಾದ್ರೆ 10ಗೆ ಎಷ್ಟು ಕೊಡ್ತೀರಾ? 10ಗೆ 10 ಕೊಡ್ತೀವಿ. 10ಗೆ ಔಟ್ ಆಫ್ ಕೊಡ್ತೀರಾ? ಹೌದು. ಓಕೆ. ನಿಮ್ಮ ಹೆಸರು? ಪ್ರಭುರಾಜ್ ಅಂತ. ಓಕೆ ಸರ್. ಹೌದು. ಸರ್ ನಮಸ್ತೆ. ಫುಡ್ ಎಲ್ಲ ಹೇಗಿದೆ ಸರ್? ಟೇಸ್ಟ್ ಹೇಗಿದೆ? ತುಂಬ ಚೆನ್ನಾಗಿದೆ. ಹಾಂ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ಈಗ ಏನೆಲ್ಲ ಕೊಡ್ತಾರೆ? ಏನೆಲ್ಲ ಕೊಡ್ತಾರೆ? ಹಾಂ, ರೋಟಿ ಕೊಡ್ತಾರೆ, ಆಮೇಲೆ ಆಲೂ ಸಾರು, ರಸಮ್ಮು ಹಾಂ. ಮತ್ತು ಸೈಡ್ಸ್ ಎಲ್ಲ ಇರುತ್ತೆ. ಓ, ಸೈಡ್ ಎಲ್ಲ ಕೊಡ್ತಾರೆ. ಓಕೆ. ಎಲ್ಲ ಅನ್ಲಿಮಿಟೆಡು. ಎಲ್ಲ ಅನ್ಲಿಮಿಟೆಡು. ಚಪಾತಿ ನೀವೇ? ಚಪಾತಿ ಮಾತ್ರ ಹಪ್ಪಳ ಮಾತ್ರ ಹಪ್ಪಳ ಮಾತ್ರ ಲಿಮಿಟು. ಚಪಾತಿನೂ ಅನ್ಲಿಮಿಟೆಡು. ಎಲ್ಲ ಅನ್ಲಿಮಿಟೆಡ್. ಮಜ್ಜಿಗೆ ಅನ್ಲಿಮಿಟೆಡು. ಹಾಂ, ರೈಸು ಹಪ್ಪಳ ಬಿಟ್ಟು ಎಲ್ಲ ಅನ್ಲಿಮಿಟೆಡ್. ಎಲ್ಲ ಅನ್ಲಿಮಿಟೆಡು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ. ಈಗ ಇದು ಗುಜರಾತಿ ಸ್ಟೈಲ್ ಇಷ್ಟ ಆಗುತ್ತಾ ನಿಮಗೆ? ಓಕೆ ಓಕೆ ಓಕೆ. ಇಷ್ಟ ಆಗುತ್ತಾ? ಓಕೆ. ಇದು ಬೇರೆ ಕಡೆಲ್ಲ ಊಟ ಮಾಡಿರ್ತೀರಾ? ಈಗ ನಮ್ಮ ಕರ್ನಾಟಕ ಸ್ಟೈಲು, ಆಂಧ್ರ ಸ್ಟೈಲ್ ಇದ್ರೆ ಈ ಗುಜರಾತಿ ಸ್ಟೈಲ್ ಹೇಗಿದೆ? ಎಲ್ಲದಕ್ಕಿಂತಲೂ ಪರವಾಗಿಲ್ಲ. ಪರವಾಗಿಲ್ವಾ? ಚೆನ್ನಾಗಿದೆ. ಓಕೆ. ಇದು ರೆಕಮೆಂಡ್ ಮಾಡ್ಬೋದಾ ಬೇರೆಯವರಿಗೆ? ಮಾಡ್ಬೋದು, ಖಂಡಿತ. ಓಕೆ. ರೇಟಿಂಗಲ್ಲಿ 10ಗೆ ಎಷ್ಟು ಕೊಡ್ತೀರಾ? ಬೇರೆ ರೇಟಿಂಗ್ ಕೊಡೋದಾದ್ರೆ 10ಗೆ ಎಷ್ಟು ಕೊಡ್ತೀರಾ? ಬೇರೆ ಕಂಪೇರ್ ಮಾಡಿದ್ರೆ ಓಕೆ. 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 ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ ಸರ್. ನಿಮ್ಮ ಹೆಸರು? ರಾಜಶೇಖರ್. ಓಕೆ ಸರ್. ಮತ್ತೆ ನಮಸ್ತೆ. ಊಟ ಎಲ್ಲ ಹೇಗಿತ್ತು ಸರ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಊಟದಲ್ಲಿ ಏನೆಲ್ಲ ಕೊಟ್ಟಿದ್ರು ಇವತ್ತು? ಏನು ದಾಳು, ಒಂದು ಸಬ್ಜಿ, ಒಂದು ದಾಳು, ಆಮೇಲೆ ಆಲು ಪಲ್ಯ, ಓಕೆ. ಆಮೇಲೆ ರೈಸ್ ಜೊತೆಗೆ ಇದು ರಸಮ್ ಅಲ್ಲ? ಓಕೆ. ರಸಮ್ಮು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆಯಾ? ಬಹಳ ಚೆನ್ನಾಗಿದೆ. ಪ್ಲಸ್ ಏನು ಖಾರ ಗೀರ ಏನಿಲ್ಲ, ಏನು ತಿಂದ್ರೆ ಏನು ಆಗಲ್ಲ. ಈಗ ಮಸಾಲೆ ಐಟಮ್ ಎಲ್ಲ ಏನಿಲ್ಲ. ಓಕೆ. ಈಗ 120ಗೆ ಅನ್ಲಿಮಿಟೆಡ್ ಹೇಗೆ ಅನಿಸ್ತದೆ? ಹೌದು, ಏನ್ ಬೇಕಾದ್ರೆ ತಿನ್ಬಹುದು. ಏನು ಅನ್ಲಿಮಿಟೆಡ್ ಎಷ್ಟು ತಿನ್ನಕ್ಕಾಗಲ್ಲ, ಲಿಮಿಟ್ ಆಗಿ ತಿನ್ಬೇಕು. ಈಗ ಹೊರಗಡೆ ಹೋದ್ರೆ ಒಂದು 50 ರೂಪಾಯಿ ಕೊಟ್ಟರೆ ಅನ್ನ ಸಾಂಬಾರ್ ಫುಟ್ಪಾತ್ 50 ರೂಪಾಯಿ ಇದೆ. ಇವರು 120ಗೆ ಅನ್ಲಿಮಿಟೆಡ್ ಅಂದ್ರೆ ಚಪಾತಿ ಎಲ್ಲ ಕೊಡ್ತಾರೆ. ಹೌದು, ಒಳ್ಳೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಚಪಾತಿ ಎಷ್ಟು ಬೇಕಾದ್ರೆ ತಿನ್ಬೋದು. ನಮ್ಮ ಸ್ನೇಹಿತರು ನೋಡಿ ಒಂದು 15-20 ಚಪಾತಿ ತಿಂದ್ರು. ತಮಾಷೆ ಮಾಡ್ತಾ ಇದ್ದಾರೆ. ಓಕೆ. ನಿಮ್ದು ಊರು ಯಾವ ಸರ್? ಇಲ್ಲ, ಬೆಂಗಳೂರು. ಬೆಂಗಳೂರು. ಓಕೆ. ಬೆಂಗಳೂರು. ನಿಮಗೆ ಗುಜರಾತಿ ಫುಡ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ತಿನ್ಕೊಂಡು ರೆಗ್ಯುಲರ್ ಬರ್ತಾ ಇದೀವಿ ನಾವು. ರೆಗ್ಯುಲರ್ ಬರ್ತೀರಾ? ಮುಂಚೆ ಹಳೆ ಇಂತಾಗಿಂದ ಬರ್ತಾ ಇದ್ವಿ. ಓಕೆ. ಯಾಕಂದ್ರೆ ಅವ್ರಿಗೆ 30 ವರ್ಷದಿಂದ ಇಲ್ಲೇ ಇದೆ ಅಂತ ಹೇಳ್ತಿದ್ರು. ನಾವು ಹೆಚ್ಚಿನಲ್ಲಿ ನಾನು ಒಂದು 20 ವರ್ಷ ಆಯ್ತು, 18-19 ವರ್ಷ ಆಯ್ತು ಓಕೆ. ಬರಷ್ಟು ಮಾಡಿ. ಅವಾಗಿಂದ ಬರ್ತಾ ಇದ್ದೀರಾ? ಹೌದೌದು. ಓಕೆ. ಇವರು ಯಜಮಾನ್ರೆ ಒಬ್ರು ಇದ್ರು, ಹಾ ಹಾ. ಇವಾಗ ಇಲ್ಲ ಅಂತ ಕಾಣೋದು. ಬರ್ತಾ ಇದಾರೆ. ಸ್ವಲ್ಪ ಮೇವಿಸಲ್ಲ ತಂದೆ ಅವಾಗಿಂದ ಹಂಗೆ ರೀತಿ ಇದೆ. ಇಲ್ಲದಿಂದ ಏನ್ ಎಫೆಕ್ಟ್ ಎಲ್ಲ ಏನಿಲ್ಲ. ಮನೆ ಊಟ ತರ? ಮನೆ ಊಟ ತರ. ಅಕಸ್ಮಾತ್ ಈಗ ರೆಸ್ಟೋರೆಂಟ್ ರೇಟಿಂಗ್ ಕೊಡೋದಾರೆ 10ಗೆ ಎಷ್ಟು ಕೊಡ್ತೀರಾ ನೀವು? 10% ಕೊಡ್ಬೋದು. 10 ಓಕೆ ಸರ್. ನಿಮ್ಮ ಹೆಸರು? ಸುಧೀರ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಊಟ ಎಲ್ಲ ಆಗಿತ್ತು? ತುಂಬ ಚೆನ್ನಾಗಿತ್ತು. ಆ ಊಟದಲ್ಲಿ ಏನೆಲ್ಲ ಬರುತ್ತೆ ಸರ್? ಪರೋಟ, ಹಾಂ, ರೈಸು, ಹಾಂ. ನಮ್ಗೆ ಯಾವ ಥರ ಬೇಕು ಎಲ್ಲ ಥರ ಫೆಸಿಲಿಟೀಸ್ ಐತೆ. ಎಲ್ಲ ಅನ್ಲಿಮಿಟೆಡ್ ಕೊಡ್ತಾರಾ? ಚಪಾತಿ, ರೈಸು ಎಲ್ಲ ಏನು ಬೇಕಾದ್ರೂ ಮಾಡ್ತಾರೆ? ಓಕೆ. ನಿಮ್ದು ಊರು ಯಾವುದು? ನಿಮ್ಮದು ಊರು ಬೆಂಗಳೂರು. ಬೆಂಗಳೂರು. ಈಗ ನಿಮಗೆ ಗುಜರಾತಿ ಸ್ಟೈಲ್ ಇಷ್ಟ ಆಗುತ್ತಾ? ತುಂಬ ಇಷ್ಟ ಆಯ್ತು ಸರ್. ತುಂಬ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು ಸರ್. ಓಕೆ. ಯಾಕೆ ನಾವು ಕರ್ನಾಟಕದಲ್ಲ, ಹಾಗಾಗಿ ಕೇಳಿದೆ. ಗುಜರಾತಿ ಸ್ಟೈಲ್ ಎಲ್ಲ ಕೆಲವು ಫುಡ್ಡಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಂ. ತಿನ್ಬೋದು ಬಂದೇನಿಲ್ಲ. ತುಂಬ ಚೆನ್ನಾಗಿದೆ. ಓಕೆ. ಇದು ಫುಡ್ಡೆಲ್ಲ ಬೇರೆ ಸಾರಿ ಈ ರೆಸ್ಟೋರೆಂಟ್ ರೆಕಮೆಂಡ್ ಮಾಡ್ಬೋದಾ? ಇದೆಲ್ಲ ಕಂಪೇರ್ ಮಾಡಿ ಇದು ಬೆಸ್ಟ್ ಆಗುತ್ತೆ ಸರ್. ಬೆಸ್ಟ್ ಅನಿಸಿದೆ. ನಿಮಗೆ 120ಗೆ ಯಾರು ಅನ್ಲಿಮಿಟೆಡ್ ಕೊಡ್ತಾ ಇಲ್ಲ ಔಟ್ ಸೈಡ್ ಎಲ್ಲ? ಇಲ್ಲ ಸರ್, ಹೌದು. ಈ ಪ್ರೈಸ್ಗೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು ಸರ್. ಕೆಲವು ಕಡೆ ಅನ್ಲಿಮಿಟೆಡ್ ಇದೆ, ರೈಸ್ ಮಾತ್ರ ಅನ್ಲಿಮಿಟೆಡ್ ಇರುತ್ತೆ. ಇಲ್ಲಿ ಚಪಾತಿ, ಸಬ್ಜಿ ಏನು ತೊಗೊಂಡು ಅನ್ಲಿಮಿಟೆಡ್ ಇದೆ. ಬಟ್ ಇದು ಹೆಲ್ತಿ ಫುಡ್ ತುಂಬ ಚೆನ್ನಾಗಿತ್ತು ಸರ್. ಹಾಂ, ಸೇಮ್ ಮನೆ ಊಟ ಆಯ್ತು ಅಂದರೆ ಮನೆ ಊಟ ಆಗಿರುತ್ತೆ. ಓಕೆ. ಈಗ ರೇಟಿಂಗ್ ಕೊಡೋದಾದ್ರೆ 10ಗೆ ಎಷ್ಟು ಕೊಡ್ತೀರಾ? 100% ಇರುತ್ತೆ. 10ಗೆ 10 ಔಟ್ ಆಫ್. ಓಕೆ ಸರ್. ನಿಮ್ಮ ಹೆಸರು? ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ नमस्ते। खाना कैसा है? फाइन है।
आसपास तो इस टाइप का होटल नहीं है, इसीलिए हम लोग आना पड़ता है। ओके, खाने में क्या क्या मिलता है? पास तो है, अनलिमिटेड है, हाँ, कहीं भी जाओ तो दूसरा यहाँ अनलिमिटेड 120 रुपीज़ है। ओके, अब कितना भी रोटी खाओ, चावल खाओ, सब्जी खाओ, बटर मिल्क है। एवरीडे आई यूज टू कम क्योंकि अनलिमिटेड है और प्लस टेस्टी भी है। नॉर्थ इंडियन खाना के हिसाब से बहुत अच्छा है, बहुत अच्छा है। शानदार है। 120 रुपीज़ में आप जितना भी खा सकते हैं। आप कितना दिन से आ रहे हैं इधर? पड़ा कितना दिन से आ रहा है रेस्टोरेंट को? मेरा 1.5 साल हो गया। 1.5 साल से इधर आ रहा है। ऑलमोस्ट सप्ताह में 5-6 दिन आता हूँ। ओके, आपका गांव किधर है? उड़ीसा। ओडिशा। आपके लिए गुजराती पसंद होता है हाँ हाँ, फूड? आप ओडिशा है ना, गुजराती स्टाइल आपको पसंद होता है? वो थोड़ा मिलता है, मिलता जुलता है। ओके, ओके, आपका नाम क्या सर? सुकुमार बक्सी। ओके सर, थैंक यू। थैंक यू। सर नमस्ते। गुड आफ्टरनून। ओके। नमस्ते। बोलिए, खाना कैसे है? खाना खाया? बहुत अच्छा है। मैं रेगुलर 15 साल से यहीं आ रहा हूँ, यहीं रुकता हूँ गुजराती समाज में। ओके। रेगुलर जब 50 रुपया था तभी से रेगुलर यहीं आ रहा हूँ। तीनों टाइम इधर ही खाता हूँ। सुबह नाश्ता भी रहता है, नाश्ते में थेपला रहता है, आलू परोठा रहता है, पूरी भाजी रहती है, जलेबी फाफड़ा रहता है। और खाने में हर दोनों टाइम सब्जी अलग अलग रहती है। कभी तूरी रहती है, गट्टे की सब्जी रहती है, मिक्स रहती है। संडे के दिन भी बहुत क्वालिटी अच्छा रहता है। रेगुलर में आता हूँ 15 साल से, कंटिन्यू इधर ही खाता हूँ। ओके, अनलिमिटेड है? कौन कौन आइटम अनलिमिटेड देता है? क्या क्या आइटम? पूरा आइटम अनलिमिटेड है, कोई भी लो, पूरा पापड़ को छोड़ के पूरा आइटम अनलिमिटेड है। सब का आइटम, सब खाना जितना एकदम खाए तो शुद्ध है। हाँ, जितना खाना है उतना आप खा सकते हो। ओके, जब 50 रुपया था तभी भी यही था, हाँ। और आज 120 किया है तभी भी वही है। खाना पूरे बेंगलोर में गुजराती समाज में यही खाना बहुत अच्छा मिलता है। आप कितना साल से आ रहा है? मैं 15 साल से आ रहा हूँ। 15 साल से? 15 साल से रेगुलर इधर ही आता हूँ, ओके। तीनों टाइम। आपका- रुकता भी मैं इधर हूँ। मेरा नाम अर्जन मेवाड़ा है, ओके। मैं सूरत से हूँ। ओके, आपको ये रेस्टोरेंट रेकमेंड कर सकते हैं दूसरा आदमी को? हाँ, कर सकता है ना, अच्छा है। अच्छा है, हाँ, जो भी आना चाहे बहुत अच्छा है, बहुत अच्छा बहुत खाना अच्छा है। कभी भी आओ और दूसरों को भी बोलो कि आओ टेस्ट करो खाना। एक बार टेस्ट करेगा तो आपको मालूम पड़ेगा खाना कैसा है। ओके। आपका रेस्टोरेंट को रेटिंग दिया तो 10 में कितना देता है? 10 को हाँ, रेटिंग रेस्टोरेंट को दिया तो 10 को कितना देता है? आउट ऑफ 10 को 10 को रेटिंग दिया तो कितना रेटिंग देता है? दिया तो मैं 10 में से 10 दूंगा। 10 देता है? 10 देता है। ओके, रेगुलर कस्टमर हूँ मैं, हाँ। पूछ सकते हो भाई। वो रेगुलर हाँ। 15 साल से इधर ही आता हूँ। ओके सर, आपका नाम? रुकता भी इधर, हर्षद मेवाड़ा है। ओके सर, थैंक यू। नमस्ते मैडम। नमस्ते। खाना कैसा है? बहुत टेस्टी है हाँ। और बजट फ्रेंडली है। बजट फ्रेंडली है? हाँ, फुल अनलिमिटेड है? फुल अनलिमिटेड है। कितना ही तो खाना है तो देता है? हाँ। ओके, क्या क्या दिया आज खाना में? आज चावल थे, दाल थी, हाँ। और 2 सब्जी और सलाद और सलाद। छाछ। ओके, आपका कौन सा पसंद है इतना फूड में? मैं ये सलाद अच्छा था हाँ, और ओके। ये दाल थी, दाल वो भी? ज़्यादा अच्छी थी। ओके, आपका गांव किधर है आपका? हम नर्मदा गुजरात से। गुजराती। आपका गुजराती फूड गुजराती हाँ। पसंद देता है? गुजरात जैसा ही था। हाँ, मतलब इसलिए आपको tasteful। पसंद है। हाँ। गांधीनगर में आए तो इधर ही आता है ना? क्या? गांधीनगर में आए तो इधर ही आता है? हाँ। ठीक है, आपका नाम? मेरा नाम स्नेहा वसावा है। ಓಕೆ, ಥ್ಯಾಂಕ್ ಯು. ಹಾಯ್ ನಮಸ್ತೆ ಸರ್, ರೆಸ್ಟೋರೆಂಟ್ ಹೆಸರು ಹೇಳಿ ಸರ್. ಸರ್, ನಮ್ಮ ರೆಸ್ಟೋರೆಂಟ್ ಹೆಸರು ಜೈ ಮಾತಾಜಿ ಭೋಜನಾಲಯ. ನಾವು ಗಾಂಧಿನಗರದಲ್ಲಿ ಇರೋರು. ಸುಮಾರು ಒಂದು 27 ವರ್ಷದಿಂದ ಇದೆ ನಮ್ಮ ಕ್ಯಾಂಟೀನು. ಇದು ನಮ್ಮ ಗುಜರಾತಿ ಸಮಾಜ ಇದೆ. ಪ್ರತಿಯೊಬ್ಬರು ಇಲ್ಲಿ ಬಂದು ಊಟ ಮಾಡ್ಬೋದು. ನಮ್ಮ ಊಟದ ರೇಟ್ ಅಷ್ಟೊಂದೇನಿದೆ, 120 ರೂಪಾಯಿ ಊಟ ಇದೆ. ಏನೆಲ್ಲ ಕೊಡ್ತೀರಾ ಸರ್ 120 ರೂಪಾಯಿಗೆ? 120 ರೂಪಾಯಿಗೆ ನಾವು 2 ಟೈಪ್ ಆಫ್ ಪಲ್ಯ ಕೊಡ್ತೀವಿ, ಮತ್ತು ಒಂದು ದಾಲು, ಪ್ಲಸ್ ನಮ್ಮ ಸೌತ್ ಇಂಡಿಯನ್ ಒಂದು ಸಾಂಬಾರು ಅಥವಾ ರಸಮ್ ಒಂದಿನ ಇಡ್ತೀವಿ, ಮತ್ತು ಪುಲ್ಕಾ ರೋಟಿ ಇದೆ. ಎಲ್ಲ ಅನ್ಲಿಮಿಟೆಡು. ಓನ್ಲಿ ಪಾಪಡ್ ಫಿಕ್ಸ್ ಇರುತ್ತೆ, ಬೇರೆ ಏನಿಲ್ಲ. ಪಾಪಡ್ ಮಾತ್ರ ಲಿಮಿಟು, ಮಿಕ್ಕಿದೆಲ್ಲ ಅನ್ಲಿಮಿಟೆಡ್? ಮಿಕ್ಕಿದೆಲ್ಲ ಲಿಮಿಟೆಡು, ಯಾಕಂದರೆ ಅದು ನಮ್ಮದು ಹೋಮ್ ಪ್ರೊಡಕ್ಷನ್ ಇಲ್ಲ. ಓಕೆ ಓಕೆ. ಅದಕ್ಕೆ ಇದೆಲ್ಲ ನಾವು ಇದಕ್ಕೆ ನಾವು ಕುಕ್ ಅಂತ ಮೇಂಟೈನ್ ಮಾಡ್ತಾ ಇಲ್ಲ. ನಾವೇ ನಮ್ಮ ಬ್ರದರ್, ನನ್ನ ತಮ್ಮ ಮತ್ತು ನಾನು ಪ್ರಿಪೇರ್ ಮಾಡೋದು. ಇದು ಎಂಪೈರ್ ನಮ್ಮ ಡ್ಯಾಡಿ ಮಿಸ್ಟರ್ ದಿನೇಶ್ ಭಾಯ್ ಅವರಿಂದ ಅವರು ಮತ್ತು ಅವರು ತಮ್ಮ ಸುಭಾಷ್ ಭಾಯ್ ಅವರು ಮತ್ತು ನಾವು ಅವ್ರ ಮಕ್ಕಳು 3 ಮಕ್ಕಳು ಇದ್ದೀವಿ. ನಾನು ದೊಡ್ಡವನು, ರವಿ, ನಮ್ಮ ತಮ್ಮ ಇನ್ನೊಬ್ಬ ವಿಕ್ಕಿ ಇದ್ದಾನೆ, ಇನ್ನೊಬ್ಬ ಧವಲ್ ಇದ್ದಾನೆ. 3 ಜನ ನಾವು ಈ ಎಂಪೈರ್ನ ನಡೆಸ್ತಾ ಇದ್ದೀವಿ. ಓಕೆ, ಫ್ಯಾಮಿಲಿ ಸೇರಿಕೊಂಡೆ ಫ್ಯಾಮಿಲಿ ಸೇರಿಕೊಂಡೇ ಮಾಡ್ತಾಯಿದ್ದೀವಿ ನಾವು. ಇದಕ್ಕೆ ಕುಕ್ ಯಾವುದಿಲ್ಲ, ಬಟ್ ಹೆಲ್ಪರ್ಸ್ ಇದ್ದಾರೆ ಅಷ್ಟೇ. ಓಕೆ. ಈಗ 120 ಕೊಡ್ತಿರಲ್ಲ, ವರ್ಕೌಟ್ ಆಗುತ್ತಾ ಸರ್? ಲಾಸ್ ಆಗಲ್ವಾ ಸರ್? ಈಗ ನೋಡಿ, ವರ್ಕೌಟ್ ಅಂದರೆ ನಾವೊಂದು ಸಮಾಜದಲ್ಲಿ ಇದ್ದಾರೆ, ನಮ್ಮ ಗುಜರಾತೀಸ್ ಅವರು ಮತ್ತು ನಮ್ಮವರು ಬರ್ತಾರೆ.
ಒಬ್ಬರು ಕೆಲವರು ಇರ್ತಾರೆ, ಕೆಲವರು ಆಗಲ್ಲ. ಬಟ್ ನಾವೊಂದು ಸೇವೆ ಅಂತ ಇದೆ, ಬಟ್ ನಮಗೆ ಅನುಕೂಲ ಆಗ್ತಾ ಇದೆ. ಓಕೆ, ಅನುಕೂಲ ಆಗ್ತಾ ಇದೆ, ಪರವಾಗಿಲ್ಲ. ನಾಮಿನಿ ನಾನು ಅಷ್ಟೊಂದು ಲಾಭನೂ ಇದು ಮಾಡಲ್ಲ, ಲಾಸು ಮಾಡಲ್ಲ, ಬಟ್ ನಮ್ಮದು ಆಗುತ್ತೆ ರೆಗ್ಯುಲರ್. ಓಕೆ, 30 ವರ್ಷ ನಡೆಸ್ಕೊ ಬರ್ತೀವಿ ವರ್ಕೌಟ್ ಆಗುತ್ತೆ. ಹೌದು. ಓಕೆ, ಊಟ ಬಿಟ್ಟರೆ ಮತ್ತೆ ಬೇರೆ ಏನೆಲ್ಲ ಸಿಗುತ್ತೆ ಸರ್? ಊಟ ಬಿಟ್ಟು ನಾವು ಸ್ನ್ಯಾಕ್ ಮಾಡಿಸ್ತಾ ಇದ್ದೀವಿ, ಅದೇ ನಮ್ಮದು ಪ್ರಾಫಿಟು. ಹೇಳ್ತಾ ಇದ್ರಲ್ಲ ಪ್ರಾಫಿಟ್ ಏನಂದ್ರೆ ಇದೇ ನಮ್ಮ ಪ್ರಾಫಿಟ್ಸು. ಸ್ನ್ಯಾಕ್ಸು, ಸ್ವೀಟ್ಸು, ಸ್ವೀಟ್ಸ್ ಆಗುತ್ತೆ ಮತ್ತು ಸ್ನ್ಯಾಕ್ಸ್ ಆಗುತ್ತೆ. ಸ್ನ್ಯಾಕ್ಸಲ್ಲಿ ಏನೆಲ್ಲ ಮಾಡ್ತೀರಿ ಸರ್? ಸರ್ ನಾವು ನಮ್ಮದು ಗುಜರಾತಿ ಸ್ಪೆಷಲ್ ಇದೆ, ಪಾಪಡಿ ಗಾಟಿಯಾ ಇದೆ, ಭಾವನಗರ್ ಇದೆ, ಒಂದು 10-12 ಟೈಪ್ಸ್ ಆಫ್ ನಮ್ಕಿನ್ಸ್ ಇದೆ, ಅದು ಮಾಡ್ತಾ ಇದ್ದೀವಿ ನಾವು. ಇದೆಲ್ಲ ನೀವೇ ಓನ್ ಪ್ರಾಡಕ್ಟ್, ಓನ್ ಮ್ಯಾನುಫ್ಯಾಕ್ಚರ್ ಮನೇಲೆ ಮಾಡೋದು. ಓಕೆ ಸರ್, ಭಾನುವಾರ 140 ಇದೆ, ಅಲ್ಲಿ ಏನಿದೆ ಸರ್? ಅದರಲ್ಲಿ ನಾವು ಒಂದು ಸ್ವೀಟು, ಒಂದು ಖಾರ ಐಟಮ್ ಕೊಡ್ತೀವಿ, ಅದು ಫಿಕ್ಸ್ ಬರುತ್ತೆ ಸರ್. ಯಾಕಂದರೆ ಈ ಕಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಒಂದು ಸ್ವೀಟು ಅದು 140 ರುಪೀಸ್ ಲಿಮಿಟೆಡ್ ಊಟ ಇದೆ. ಓಕೆ, ಏನು ಸ್ವೀಟ್ ಸರ್ ಅದು? ಸ್ವೀಟ್ಸ್ ಕೆಲವು ಟೈಮ್ಸಲ್ಲಿ ಇದು ನಮ್ಮದು ಗುಜರಾತಿ ಮೈಸೂರು ಪಾಕ್ ಇದೆ ಅಂತ. ಓಕೆ, ಅದಕ್ಕೆ ನಾವು ಮೊಂತಾಲ್ ಹೇಳೋದು ಗುಜರಾತಿಯಲ್ಲಿ, ಅದು ಮಾಡ್ತೀವಿ. ಓಕೆ, ಮತ್ತು ಲಿಕ್ವಿಡ್ ಐಟಮ್ ಮಾಡ್ತೀವಿ, ಯಾವ್ದಾದ್ರು ಪಾಯಸ ಟೈಪು. ಪಾಯಸ ಟೈಪ್ ಮಾಡ್ತೀವಿ, ಖೀರು, ಕೆಲವು ಟೈಮ್ ರಸಮಲೈ ಮಾಡ್ತೀವಿ, ಕೆಲವು ನಮ್ಮ ಸೀಸನಬಲ್ ಸಮ್ಮರ್ ಟೈಮಲ್ಲಿ ನಾವು ಶ್ರೀಖಂಡ್ ಮಾಡ್ತೀವಿ ಅಂತ, ಅದು ಮೊಸರುದು ಮಾಡ್ತೀವಿ. ಅದು ಮತ್ತೆ ಆಮೇಲೆ ಕೋಲ್ಡ್ ಟೈಮಲ್ಲಿ ಇಂಥ ಬಿಸಿ ಬಿಸಿ ಹಲ್ವಾ ಕೊಡ್ತೀವಿ. ಓಕೆ, ಅದೆಲ್ಲ ಮಾಡ್ತೀವಿ ಸರ್. ಓಕೆ, ಸಂಡೇ ಮಾತ್ರ 140 ರುಪೀಸ್ ಸಂಡೇ. ಸ್ನ್ಯಾಕ್ಸಲ್ಲಿ ನಮ್ಮದು ಆಲೂ ವಡ ಇದೆ, ಸಮೋಸ ಇದೆ, ಖಮ್ಮನ್ ಡೋಬ್ರಾ ನಮ್ಮ ಸ್ಪೆಷಲ್ ಗುಜರಾತಿ ಅವ್ರದ್ದು. ಓಕೆ, ಅದು ಭಾನುವಾರ ಚೇಂಜ್ ಆಗ್ತಾ ಇರುತ್ತೆ ಒಂದೊಂದು ಪ್ರೊವೈಡ್. ಎಷ್ಟು ಗಂಟೆ ಟೈಮಿಂಗ್ಸ್ ಸರ್ ಇದು? ಟೈಮಿಂಗ್ಸ್ ಹೇಳ್ಬಿಡಿ ಹಾಗೆ. ಸರ್ ನಮ್ಮದು ಬೆಳಿಗ್ಗೆ 7:30 ನಮ್ಮ ಟಿಫಿನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮಸಾಲ ರೊಟ್ಟಿ, ಮೊಸರು, ಆಲೂ ಪರೋಟ ಮತ್ತು ಪೂರಿ ಭಾಜಿ. ಇದು ವೀಕ್ಲಿ ಒನ್ಸ್ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ, ಅಲ್ಟರ್ನೇಟ್ ಡೇಸ್ಗೆ. ಬಟ್ ಒಂದು ದಿವಸ ಇರುತ್ತೆ, ಅದನ್ನು ನಾವು 50 ರೂಪಾಯಿಂದ ಫಿಕ್ಸಿಂದ ತೊಗೊಳ್ತೀವಿ. ಒಂದು ಟೀನು ಬರುತ್ತೆ. ಓಕೆ ಸರ್, ಒಂದು ಅಡ್ರೆಸ್ ಒಂದು ಹೇಳ್ಬಿಡಿ ಸರ್ ಫೈನಲ್ ಆಗಿ. ಸರ್ ನಮ್ಮದು ಗಾಂಧಿನಗರ್, ಬ್ಯಾಂಗ್ಳೂರು, ನಿಯರ್ ಪೋತೀಸ್ ಆಗುತ್ತೆ. ಗಾಂಧಿನಗರ್ ಫಸ್ಟ್ ಮೈನ್ ರೋಡು, ಆಪೋಸಿಟ್ ಆಫ್ ಗಿರಿಯಾಜ್ ಎಲೆಕ್ಟ್ರಾನಿಕ್. ನಮ್ಮ ಸಂಸ್ಥೆ ಹೆಸರು ಶ್ರೀ ಬ್ಯಾಂಗ್ಳೂರು ಗುಜರಾತಿ ವೈಷ್ಣವ ಸಮಾಜು. ನಾವು ನಮ್ಮ ರೆಸ್ಟೋರೆಂಟ್ ಹೆಸರು ಶ್ರೀ ಜೈ ಮಾತಾಜಿ ಭೋಜನಾಲಯ. ಓಕೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರವಿ. ಓಕೆ ಸರ್.